ಹಾಗೆ ನಮ್ಮ ತುಮಕೂರಿನ ಜನಕ್ಕೆ ಎಸ್ಪೆಷಲಿ ಏನಂತ ಹೇಳ್ತೀವಿ ಅಂದ್ರೆ ಏನೇ ಸಂಸ್ಕಾರವನ್ನು ಏನೇ ಕಲಿಸಿದ್ರು ಹೇಗೆ ಕಲಿಸಿದ್ರು ಎಲ್ಲಿ ಏನೇ ಓದಿಸಿದ್ರು ನಮ್ಮ ವಿದ್ಯಾನಗರದಿಂದ ಎಂತೆಂಥ ಸ್ಟೇಟ್ಗಳಿಂದ ಬಂದು ನಮ್ಮ ತುಮಕೂರಲ್ಲಿ ಓದ್ತಾರೆ. SIT SSIT ಒಳಗಡೆ ಏನು ನಮ್ಮ ಏನು ವಿದ್ಯಾವಾಹಿನಿ ಏನಿದೆ ಒಳ್ಳೊಳ್ಳೆ ಕಾಲೇಜ್, ಸಿದ್ಧಾರ್ಥ ಮೆಡಿಕಲ್ಸ್ ಇದೆ, ತುಂಬಾ ಒಳ್ಳೊಳ್ಳೆ ಕಾಲೇಜ್ಗಳಿದಾವೆ, ಎಂತೆಂಥ ಕಡೆನೂ ಬಂದು ಓದ್ತಾರೆ. ಆದ್ರೆ ನಮ್ಮ ಮಕ್ಕಳು ಏನ್ ತುಮಕೂರು ಇದ್ದಾರೆ ಓದ್ಲಿ ತೊಂದರೆ ಇಲ್ಲ. ಆದ್ರೆ ಬಂದ ಮೇಲೆ ಏನೊಂದು ನಮ್ಮ ಮಠ ಮಾನ್ಯ ಸಾನ್ನಿಧ್ಯಗಳು ಆಚಾರಗಳೇನಿದೆ, ಬರೀ ಹುಡುಗರುಗಳು ನಮ್ಮ ತುಮಕೂರು ಏನ್ ಹೆಸರುವಾಸಿ ಅಂತ ಹೇಳಿದ್ರೆ ದೇವರಾಂಧ್ರ ಹೋಗೋದು ಫೋಟೋ ಶೂಟ್ ಮಾಡೋದು, ಏನಪ್ಪಾ ನಮ್ಮ ಚಿಲ್ಮೆ ಹೋಗೋದು ಫೋಟೋ ಶೂಟ್ ಮಾಡೋದು. ಅದೇ ನಮ್ಮ ಮಠದ ಬಗ್ಗೆ ಏನೋ ಒಂದ್ಸಲ ಮಾಡಿ ನಮ್ಮ ಸಂಸ್ಕಾರ ನಾವು ಅಂತ ಊರಲ್ಲಿ ಹುಟ್ಟಿದೀವಲ್ಲ, ನಡೆದಾಡೋದವ್ರು ನಮ್ಮ ಊರೆಲ್ಲ ಓಡಾಡಿದ್ಯಲ್ಲ. ಇವತ್ತು ತುಮಕೂರು ಅನ್ನೋ ಒಂದು ಕಲ್ಪತಾರ ನಾಡು, ಕಲ್ಪತಾರ ಅಂದ್ರೆ ಏನಂತ ಕಾಮಧೇನು ಇದ್ದಂಗೆ ಅರ್ಧ ರಾತ್ರಿ 1 ಲಕ್ಷ ಜನ ಊರು ಕೂಡ ಸಿಗುತ್ತೆ. ಎಲ್ಲಿ? ಸಿದ್ಧಗಂಗಾ ಮಠದಲ್ಲಿ. ಅದರಲ್ಲೂ ಎಕ್ಸ್ಪೆಷಲಿ ತ್ರಿವಿಧ ದಾಸೋಹಿಗಳು ಅಂತ ಹೇಳಿದ್ರೆ ನಮ್ಮ ಪೂಜ್ಯ ಪರಮ ಪೂಜ್ಯ ಏನು ದಿವಂಗತರಾದಂತ ಶ್ರೀ 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 ದಿವಂಗತ ಅನ್ನೋದಕ್ಕಿಂತ ಕಾಯಕರಿಗಿದೆ ಅಷ್ಟೇ. ಜ್ಯೋತಿ ನೋಡಿ ಇವತ್ತು ಬಂದು ಕೂತಿದ್ದಾರೆ ಅಜ್ಜ ಶಿವಕುಮಾರ ಸ್ವಾಮಿಗಳು ಇಲ್ಲ ಅಂತಂದವ್ರಿಗೆ ಬನ್ನಿ ನಾನು ತೋರಿಸ್ತೀನಿ, ಇಲ್ಲೇ ಇದ್ದಾರೆ. ಪ್ರಯಾಗರಾಜಿಗೆ ಯಾರು ಬಂದ್ರು ಯಾರಿಂದ ಬಂದ್ರು ಸ್ನಾನಕ್ಕೆ ಅಜ್ಜ ಬಂದಿದಾರ ಬಂದಿಲ್ವೋ? ಅವ್ರ ರೂಪ ಈಗ ಅವ್ರು ನೋಡಿದ್ರೆ ಯಾರಂತ ಹೇಳ್ತೀವಿ? ಕರೆಕ್ಟ್ ಅಲ್ವೇ? ಗುರುವಿನ ಆಕಾರ ನಿರಾಕಾರ ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದು ಹೇಳಕ್ ಬರಲ್ಲ.